ಬಿಜೆಪಿ ಎಂಪಿಗಳು ಕೈಕದ ತಟ್ಟದ್ರ. ಡಿಕೆ ಶಾಕಿಂಗ್ ಸ್ಟೇಟ್ಮೆಂಟ್. ಬಿಜೆಪಿಯಲ್ಲಿನ ಬಂಡಾಯವೇ ಕೈಗೆ ಬಂಡವಾಳ. ರಾಜ್ಯ ಬಿಜೆಪಿಯ ಹಾಲಿ ಎಂಪಿಗಳಿಗೆ ಕಾಂಗ್ರೆಸ್ ಕದ ತಟ್ಟದ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಶಾಕಿಂಗ್ ಸ್ಟೇಟ್ಮೆಂಟ್ ಏನೋ. ಎಷ್ಟು ಜನ ಹಾಲಿ ಬಿಜೆಪಿ ಎಂಪಿಗಳು ಕಾಂಗ್ರೆಸ್ ಸೇರ್ತಾರೆ? ಬಿಜೆಪಿಯಲ್ಲಿನ ಬಂಡಾಯವೇ ಕಾಂಗ್ರೆಸ್ಗೆ ಬಂಡವಾಳನ? ಏನಿದು ರಾಜ್ಯ ರಾಜಕಾರಣದಲ್ಲಿನ ಮೇಜರ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 20 ಕ್ಷೇತ್ರ. ಕರ್ನಾಟಕದ 28ರ ಪೈಕಿ ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಆದ್ರೆ ಕಾಂಗ್ರೆಸ್ನ ಅಸಲಿ ಲೆಕ್ಕಾಚಾರ ಶುರುವಾಗೋದು ಈಗ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ ಸಿಗದೆ ಮುನಿಸಿಕೊಂಡಿರೋ ಪ್ರಬಲ ಆಕಾಂಕ್ಷಿಗಳು ಈಗ ಕಾಂಗ್ರೆಸ್ ಕದ ತಟ್ಟೋ ಸಾಧ್ಯತೆ ಇದೆ. ಈ ನಡುವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ವಂಚಿತ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಸೆಳೆದು ಚುನಾವಣಾ ಲಾಭ ಗಿಟ್ಟಿಸಿದಂತೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯಲ್ಲಿ ಟಿಕೆಟ್ ಸಿಗದ ಕೆಲ ಹಾಲಿ ಸಂಸದರಿಗೆ ರಾಜ್ಯ ಕಾಂಗ್ರೆಸ್ ಗಾಳ ಹಾಕಿದೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿಬರ್ತಿವೆ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಮಾತುಗಳೇ ಸಾಕ್ಷಿ. ನೋಡಪ್ಪ, ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ ಸಿದ್ಧವಾಗಿದ್ದಾರೆ. ನಿನ್ನೆನೂ 3 ಜನ ಬಿಜೆಪಿ, ಒಬ್ರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಚೇರ್ಮನ್ ಮಾಡಿದ್ರು, ಅವ್ರು ಬಂದು ಸೇರ್ಕೊಂಡ್ರು. ಸುಕುಮಾರ್ ಶೆಟ್ಟಿ ಸೇರ್ಕೊಂಡ್ರು, ಇವ್ರು ಬಂದು ಸೇರ್ಕೊಂಡ್ರು. ಬಹಳ ಜನ ಇದ್ದಾರೆ. ಸಿಟ್ಟಿಂಗ್ ಎಂಪಿಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದು. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ನೇಮ್, ಇನ್ಕ್ಲೂಡಿಂಗ್ ಸಿಟ್ಟಿಂಗ್ ಎಂಪಿಸು 3 ಜನ ಬಂದು ನಾನು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ. ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದರೆ ವಿಲ್ ಲುಕ್ ಅಟ್ ಇಟ್. ಒಪ್ಕೊಂಡ್ರೆ. ಡಿಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ನಾವು ಬಿಜೆಪಿಯ ಹಾಲಿ ಸಂಸದರಿಗೆ ಗಾಳ ಹಾಕ್ತಿಲ್ಲ, ಆದ್ರೆ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ಸೇರೋಕೆ 3 ಹಾಲಿ ಸಂಸದರೇ ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರದ್ದು 3 ಹಾಲಿ ಬಿಜೆಪಿ ಸಂಸದರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಂಬರ್ 1 ಡಿ.ವಿ. ಸದಾನಂದ ಗೌಡ. ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಸಾಕಷ್ಟು ತಿಂಗಳಿಂದಲೇ ಗೊತ್ತಾಗಿತ್ತು. ಇದರಿಂದ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುವಂತೆ ಹೈಕಮಾಂಡ್ ಸೂಚಿಸಿತ್ತು. ಹೀಗಿದ್ರೂ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನಾಗಿ ಸ್ವಯಂ ನಿವೃತ್ತಿ ಘೋಷಿಸುತ್ತಿದ್ದೇನೆ ಅಂತೇಳಿದ್ದ ಸದಾನಂದ ಗೌಡರು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ರು. ಆದ್ರೆ ಆನಂತರ ತಮ್ಮ ಕ್ಷೇತ್ರದಿಂದ ಸಿ.ಟಿ. ರವಿ ಮತ್ತು ಶೋಭಾ ಕರಂದ್ಲಾಜೆ ಅವರ ಹೆಸರುಗಳು ಕೇಳಿ ಬರ್ತಿದ್ದಂತೆ ಉಲ್ಟಾ ಹೊಡೆದ ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನಾನೇ ಸ್ಪರ್ಧಿಸ್ತೀನಿ ಅಂತೇಳಿ ಆಸೆಯನ್ನ ಬಿಚ್ಚಿಟ್ಟಿದ್ರು. ಆದ್ರೆ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಡಿ.ವಿ. ಸದಾನಂದ ಗೌಡರು ತೀವ್ರ ನಿರಾಶೆಗೊಂಡಿದ್ದಾರೆ. ಇಂಥ ಟೈಮಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸದಾನಂದ ಗೌಡರಿಗೆ ಗಾಳ ಹಾಕಿದ್ದಾರೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿವೆ. ನಂಬರ್ 2 ಕರಡಿ ಸಂಗಣ್ಣ. ಕೊಪ್ಪಳ ಕ್ಷೇತ್ರದ ಹಾಲಿ ಬಿಜೆಪಿ ಸಂಸದ ಕರಡಿ ಸಂಗಣ್ಣ. ಇವರ ಮೇಲೆ ಯಾವುದೇ ಗುರುತರ ಆರೋಪವಿಲ್ಲ. ವಯಸ್ಸು ಕೂಡ ಪ್ರಧಾನಿ ಮೋದಿ ಅವರಷ್ಟೇ ಇದೆ. ಹೀಗಿದ್ರೂ ಇವರಿಗೆ ಈ ಸಲದ ಎಂಪಿ ಟಿಕೆಟ್ ಕೈತಪ್ಪಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬದಲಿಗೆ ಬಸವರಾಜ ಕ್ಯಾವತ್ತೂರ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಆದ್ರೆ ಈ ಹಿಂದೆ ನನಗೆ ಟಿಕೆಟ್ ಕೈತಪ್ಪಬಾರದು ಅಂತೇಳಿ ಕರಡಿ ಸಂಗಣ್ಣ ಕೇಂದ್ರದ ನಾಯಕರ ವಿರುದ್ಧವೇ ಹರಿಹಾಯ್ದಿದ್ರು. ಲಿಂಗಾಯತ ಸಮುದಾಯದ ನಾಯಕರಾಗಿರೋ ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ ಸೆಳೆದು ಟಿಕೆಟ್ ನೀಡೋ ಸಾಧ್ಯತೆ ಇದೆ. ನಂಬರ್ 3 ಎ. ನಾರಾಯಣ ಸ್ವಾಮಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಎ. ನಾರಾಯಣ ಸ್ವಾಮಿ ಅವರಿಗೂ ಈ ಸಲ ಬಿಜೆಪಿ ಟಿಕೆಟ್ ಸಿಗಲ್ಲ. ಯಾಕಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಇವರೇ ತಮ್ಮ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ರು. ಆದ್ರೆ ಇವರಿಗೇನು ಮೋದಿ ಅವರ ರೀತಿ 73 ವರ್ಷ ವಯಸ್ಸಾಗಿಲ್ಲ. ಇವರ ವಯಸ್ಸಿನ್ನು ಕೇವಲ 66 ವರ್ಷ. ಹೀಗಿದ್ರೂ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದೇಕೆ ಅನ್ನೋ ಚರ್ಚೆಗಳು ಇವೆ. ಅಷ್ಟೇ ಅಲ್ಲ, ಚಿತ್ರದುರ್ಗ ಕಾಂಗ್ರೆಸ್ನಲ್ಲಿ ಚಂದ್ರಪ್ಪ ಮತ್ತು ಬಿ.ಆರ್. ತಿಮ್ಮಾಪುರ ಇಬ್ಬರ ನಡುವೆ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಆದ್ರೆ ಇವರಿಗೆ ಟಿಕೆಟ್ ಕೊಟ್ರೆ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿಲ್ಲ. ಹೀಗಾಗಿ ಬಿಜೆಪಿಯ ಹಾಲಿ ಸಂಸದ ಎ. ನಾರಾಯಣ ಸ್ವಾಮಿ ಅವರನ್ನ ಕಾಂಗ್ರೆಸ್ಗೆ ಸೆಳೆದು ಕಾಂಗ್ರೆಸ್ನಿಂದ ಅಕ್ಕಡೆಗಿಳಿಸೋ ಪ್ಲಾನ್ ನಡೆಯುತ್ತಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇವರಷ್ಟೇ ಅಲ್ಲ, ಇವರ ಜೊತೆ ಕೆಲ ಪ್ರಭಾವಿ ಬಿಜೆಪಿ ಮುಖಂಡರು ಕೂಡ ಡಿಕೆಶಿ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಿದೆ. ಅವರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ ಡಾಕ್ಟರ್ ಕೆ. ಸುಧಾಕರ್ ಕೂಡ ಒಬ್ರು ಎನ್ನಲಾಗುತ್ತಿದೆ. ಡಾಕ್ಟರ್ ಕೆ. ಸುಧಾಕರ್ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ದೋಣಿಗಳಲ್ಲಿ ಕಾಲಿಟ್ಟು ಪ್ರಯಾಣ ಬೆಳೆಸಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಯೂ ಟರ್ನ್ ಹೊಡೆದು ಚಿಕ್ಕಬಳ್ಳಾಪುರ ಟಿಕೆಟ್ ಗಿಟ್ಟಿಸಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಮತ್ತೊಂದು ಕಡೆ ಹಾವೇರಿ ಎಂಪಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ಬಿ.ಸಿ. ಪಾಟೀಲ್ ಕೂಡ ಈಗ ಅಸಮಾಧಾನಗೊಂಡಿದ್ದು ಇವರು ಕೂಡ ಕಾಂಗ್ರೆಸ್ಗೆ ಯೂ ಟರ್ನ್ ಹೊಡೆದು ಟಿಕೆಟ್ ಗಿಟ್ಟಿಸಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ.
ಅದೇನೇ ಇದ್ರೂ ಇನ್ನು ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿರೋ ಹಾಲಿ ಸಂಸದರು ಯಾರು ಮತ್ತು ಪ್ರಭಾವಿ ಬಿಜೆಪಿ ಮುಖಂಡರು ಯಾರು ಅನ್ನೋದು ಬಟ್ಟ ಬಯಲಾಗಲಿದೆ. ಜೊತೆಗೆ ಈಗಾಗಲೇ ರಾಜ್ಯ ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಬಹುದು ಅನ್ನೋ ಬಗ್ಗೆ ಎಚ್ಚರಿಕೆಯಿಂದ ಪ್ಲಾನ್ ಮಾಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.